ಹಾಯ್ ಹಲೋ SMP ಬ್ಲಾಗ್ ಇನ್ ಕನ್ನಡ. ಈ ದಿನ ಒಂದು ಗುಡ್ ನ್ಯೂಸ್ ಹೇಳೋದಕ್ಕೆ ಬಂದಿದ್ದೀನಿ. ಎಲ್ಲ ಪೋಷಕರು ಮತ್ತು ಎಲ್ಲ ಮಕ್ಕಳು ಕಾತುರದಿಂದ ಕಾಯುತ್ತಿರುವ ದ್ವಿತೀಯ PUC ರಿಸಲ್ಟ್ ಅನೌನ್ಸ್ ಆಗಿದೆ. ಎಲ್ಲರೂ ಕೂಡ ನಿಮ್ಮ ಮೊಬೈಲಲ್ಲೇ ನೀವು ನೋಡ್ಕೊಳ್ಬೋದು. ನೀವು ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಮತ್ತು ನಾನು ಒಂದು ಲಿಂಕನ್ನು ಹಾಕಿದ್ದೀನಿ. ಆ ಲಿಂಕ್ ಮುಖಾಂತರ ನೀವು ಕುಂತ ಜಾಗದಲ್ಲೇ ನಿಮ್ಮ ರಿಸಲ್ಟನ್ನು ನೋಡ್ಕೋಬೋದು. ನಿಮ್ಮ ಎಲ್ಲ ರಿಸಲ್ಟು ಕೂಡ ಎಲ್ಲ ಮಕ್ಕಳ ರಿಸಲ್ಟು ಕೂಡ ಗುಡ್ ನ್ಯೂಸ್ ಆಗಿರಲಿ, ಒಳ್ಳೆ ಪರ್ಸೆಂಟೇಜ್ ಬರಲಿ, ಮುಂದೆ ನಿಮ್ಮ ಭವಿಷ್ಯ ಇದೆ ಅಂತ ಹೇಳುತ್ತಾ ಎಲ್ಲ ಮಕ್ಕಳು ಯಾವ ರೀತಿ ರಿಸಲ್ಟ್ ನೋಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ನನ್ನ ಚಾನಲಿನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ ಒಂದು ಲಿಂಕನ್ನು ಕಳಿಸಿರ್ತೀವಿ. ಆ ಲಿಂಕನ್ನು ಓಪನ್ ಮಾಡಿಕೊಂಡು ನಿಮ್ಮ ರೋಲ್ ನಂಬರನ್ನು ಕೇಳುತ್ತೆ. ಕರೆಕ್ಟಾಗಿ ನಿಮ್ಮ ರೋಲ್ ನಂಬರನ್ನು ಓಡಿರಿ. ಅದಾದ ನಂತರ ನೆಕ್ಸ್ಟು ಡೇಟ್ ಆಫ್ ಬರ್ತನ್ನು ಕೇಳುತ್ತೆ. ಡೇಟ್ ಆಫ್ ಬರ್ತನ್ನು ಕೇಳಿದ ನಂತರ ಸಬ್ಮಿಟ್ ಅಂತ ಕೊಡ್ರಿ. ಆಗ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ. ಎಲ್ಲರಿಗೂ ಯಾಬಿ ರಿಸಲ್ಟ್ ಆಗಲಿ, ಒಳ್ಳೆ ಪರ್ಸೆಂಟೇಜ್ ಬರಲಿ, ಒಳ್ಳೆ ಉತ್ತಮ ಗುಣಮಟ್ಟದ ನಿಮ್ಮ ಈ ವಿದ್ಯಾಭ್ಯಾಸ ಆಗಲಿ ಅಂತ ಆ ದೇವರಲ್ಲಿ ನಾನು ಕೂಡ ಬೇಡ್ಕೊಳ್ತೀನಿ. ಹಾಗೆ ಯಾರ್ಯಾರು ಸೆಕೆಂಡ್ PU PCMBಯಲ್ಲಿ ಕಡಿಮೆ ತೆಗೆದಿರ್ತೀರೋ ಅವ್ರು ಬೇಗ ಸಡನ್ನಾಗಿ ಎಕ್ಸಾಮನ್ನು ತಗೊಳ್ಳಿ. CETಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಉತ್ತಮ ಪರ್ಸೆಂಟೇಜ್ ಬಂದರೆ CETಗೆ ಆ್ಯಡ್ ಆಗುತ್ತೆ. ಮತ್ತು ಎಕ್ಸಾಮ್ ತಗೊಳ್ರಿ, ಫೀಸನ್ನು ಕಟ್ಬಿಟ್ಟು ಅಂತ ಹೇಳುತ್ತಾ ನಿಮ್ಮ ಭವಿಷ್ಯ ಉತ್ತಮವಾಗಲಿ, ಉಜ್ವಲವಾಗಲಿ ಅಂತ ಹೇಳುತ್ತಾ ಒಳ್ಳೆಯ ರಿಸಲ್ಟ್ ಎಲ್ಲರಿಗೂ ಕೂಡ ದೊರೆಯಲಿ ಅಂತ ಹೇಳ್ತಾ ದೇವರಲ್ಲಿ ಮಗದೊಮ್ಮೆ ಪ್ರಾರ್ಥಿಸಿಕೊಳ್ಳುತ್ತಾ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಚಾರವನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು.